ಇದನ್ನ ತಗೊಂಡೋಗಿ ನಿಮ್ಮಮ್ಮ ಅಜ್ಜಿಗೆ ಅಡಿಗೆ ಮನೇಲಿ ಇದ್ರೆ ಕೊಡೋಗು. ನಾನ್ ನಿಂಗೆ ಒಳ್ಳೆ ಸ್ಕೆಚ್ ಪೆನ್ ಕೊಡಿಸ್ತೀನಿ. ಚಾಕು ಇಟ್ಕೊಂಡು ಈ ತರ ಎಲ್ಲ ನನ್ನನ್ನು ಗುರಾಯಿಸ್ಕೊಂಡು ನೋಡ್ಬಾರ್ದು. ಪಿಂಕಿ ಆಂಟಿ, ನಾನು ಸ್ಕೆಚ್ ಪೆನ್ ಅಲ್ಲಿ ಬರೆಯೋ ಸ್ಕೆಚ್ ಮಾಡೋಣ ಅಂತ ಇಲ್ಲ, ಚಾಕು ಮಚ್ಚು ಹಾಕೋ ಸ್ಕೆಚ್ ಬಗ್ಗೆ ಮಾತಾಡ್ತಿದ್ದೆ. ಸ್ಕೆಚ್ ಚಾಕು ಮಚ್ಚು ಹಿಡ್ಕೊಂಡು ಹಾಕೋ ಸ್ಕೆಚ್ ಬಗ್ಗೆ ನಿಮಗೆ ಗೊತ್ತಿಲ್ವಾ ಪಿಂಕಿ ಆಂಟಿ? ಕಚಕ್ ಲಚಕ್ ಮಚಕ್ ನಮ್ಮ ಅಜ್ಜಿ ಡೈಲಾಗ್ ಗೊತ್ತಿಲ್ವಾ ನಿಮಗೆ? ಏ ಚುಪ್ಪಿ ಪಾಪು, ಏನು ನೀನ್ ಮಾತಾಡ್ತಿರೋದು? ಕಚಕ್ ಲಚಕ್ ಮಚಕ್ ಅಂತ ಚಾಕು ಇಟ್ಕೊಂಡು ನನಗೆ ಹೆದರಿಸ್ತಿದೀಯಾ? ಚುಚ್ಚಿಬಿಡ್ತೀಯೇನೆ ನನಗೆ? ಚುಚ್ಚಿಸ್ತೀಯೇನೆ? ನಾನ್ ಕಿಡ್ನಾಪ್ ಮಾಡ್ತಿದ್ದೆ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡು ನನಗೆ ಚಾಕು ಚುಚ್ಚಕ್ ಬರ್ತಿದ್ಯಾ? ಇರು ನಿಮ್ಮ ಅಜ್ಜಿ ಬರ್ಲಿ, ಅವಳಿಗೆ ಹೇಳ್ತೀನಿ ಕರೆದ್ಬಿಟ್ಟು. ಅಯ್ಯೋ, ಹತ್ರ ಬರ್ಬೇಡ ಕಣೆ ಚುಪ್ಪಿ ಪಾಪು, ಅಲ್ಲೇ ನಿಂತ್ಕಳೆ. ಯಾಕೆ ಚಾಕು ಇಟ್ಕೊಂಡು ನನ್ನ ಹತ್ರಕ್ಕೆ ಬರ್ತಿದ್ಯಾ? ನನಗೆ ಭಯ ಆಗ್ತಿದೆ ಕಣೆ. ಅತ್ತೆ ಬನ್ನಿ ಇಲ್ಲಿ, ಪುಟ್ಟಿ ಅಕ್ಕ ಬನ್ನಿ ಇಲ್ಲಿ. ಅಯ್ಯೋ, ಹೆದರ್ಕೋಬೇಡಿ ಪಿಂಕಿ ಆಂಟಿ, ಹಂಗೆ ಮೆಲ್ಲ ಚುಚ್ಚಿಬಿಡ್ತೀನಿ, ಕಣ್ ಮುಚ್ಕೊಳ್ಳಿ. ಅತ್ತೆ ಬೇಗ ಬನ್ನಿ ಅತ್ತೆ, ಯಾಮಾರದೆ ನಿಮ್ಮ ಮೊಮ್ಮಗಳು ನನಗೆ ಚುಚ್ಚಿಬಿಡ್ತಾಳೆ. ಅಯ್ಯೋ ಭಗವಂತ, ನಿನಗೇನಾಯ್ತೆ ಹೊತ್ತು ಪಿಂಕಿ? ಯಾಕೆ ಹಿಂಗೆ ಜೀವ ಹೋದರಂಗ್ ಬಾಯ್ 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 ಬಡ್ಕಂತಿದೀಯಾ? ನಿನ್ ರಾವ್ ಹೊಡಿಯಾ ಒಂದೇ ಉಸಿರಿಗೆ ಓಡ್ ಬಂದು ನನ್ನ ಜೀವನೇ ಹಾರೋದಂಗ ಆಗ್ತಿದಾವೆ. ಅತ್ತೆ, ನಿಮ್ ಜೀವ ಹೋಗೋದಲ್ಲಿರ್ಲಿ, ನೋಡಿ ನಿಮ್ಮ ಮೊಮ್ಮಗಳು ಚುಪ್ಪಿ ನನಗೆ ಚುಚ್ತೀನಿ ಅಂತ ಚಾಕು ಇಟ್ಕೊಂಡಿದ್ದಾಳೆ ಅತ್ತೆ. ಯಾಮಾರಿದ್ರೆ ಚುಚ್ಚಿಬಿಡ್ತಾಳೆ ಅತ್ತೆ, ಅವಳ ಕೈಯಿಂದ ಚಾಕು ಕಿತ್ಕೊಳ್ಳಿ. ಅಯ್ಯೋ ದೇವ್ರೇ, ಲೇ ಚುಪ್ಪಿ ಪಾಪು, ಯಾಕೆ ಪುಟಾಣಿ ಅಡಿಗೆ ಮನೆಯಲ್ಲಿರೋ ಚಾಕು ತಗೊಬಂದು ಇಲ್ಲಿ ಪಿಂಕಿ ಆಂಟಿಗೆ ಹೆದರಿಸ್ತಾ ನಿಂತಿದೀಯಾ? ಅಯ್ಯೋ ಅತ್ತೆ, ಹೆದರಿಸ್ತಿಲ್ಲ, ಯಾಮಾರಿದ್ರೆ ಚುಚ್ಚಿ ಸಾಯಿಸೇ ಬಿಡ್ತಾಳೆ ನನ್ನನ್ನ, ಚಾಕು ಕಿತ್ಕೊಳ್ಳಿ. ಏ ಸಾಯಿಸಲ್ಲ, ಸುಮ್ನಿರಮ್ಮ ಪಿಂಕಿ, ಅವಳು ಎಲ್ಲಿ ಚಿಕ್ಕ ಹುಡುಗಿ, ಎಲ್ಲ ಅಷ್ಟು ಜೋರಾಗಿ ಚುಚ್ಚಕ್ಕಾಗತ್ತೆ? ಏನೊಂಚೂರು ಚುಚ್ಚಿದ್ರು ಒಂದ್ 2 ಇಂಚ್ ಗಾಯ ಆಗ್ಬೋದು ಅಷ್ಟೇಯ. ಸುಮ್ನಿರು, ನಾನೇ ಕೈಯಿಂದ ಚಾಕು ಕಿತ್ಕಂತೀನಿ. ಪಾಪು, ಚುಪ್ಪಿ ಪಾಪು, ಕೊಡವ ಚಾಕು, ಕೊಡವ ಇಲ್ಲಿ. ಅತ್ತೆ ಬಂದು ಇನ್ನೂ ಹತ್ರ ಬಂದು ಚುಚ್ಚೇ ಬಿಡ್ತಾಳೆ ಅತ್ತೆ, ಕಿತ್ಕೊಳ್ಳಿ. ಚುಪ್ಪಿ ಪಾಪು, ನಾನ್ ಎಷ್ಟು ಸಲ ಹೇಳಿದೀನಿ ನಿನಗೆ ಚಾಕು ಆಟಾಡ್ಬೇಡ ಅಂತ, ಆದ್ರೂ ಚಾಕು ಆಟಾಡ್ತಾ ನಿಂತಿದ್ಯಾ? ಪಿಂಕಿ ಆಂಟಿಗೆ ಚುಚ್ತೀನಿ ಅಂತ ಹೆದರಿಸ್ತಿದ್ಯಾ? ನಿನಗೆ ನೋಡ್ ಮತ್ತೆ ಬಾಸ್ ಕೆಡೋಗ್ಬಿಡ್ತೀನಿ ನಿನಗೆ. ಹೊಡಿಬೇಡ ಕಣೆ ಅಮ್ಮ, ಈ ಚಾಕುನ ಪಿಂಕಿ ಆಂಟಿ ಚುಚ್ಚಕ್ ತಗೋ ಬಂದಿಲ್ಲ. ಇಲ್ಲ ಇವಳು ಚುಚ್ಚಕ್ಕೆ ತಗೋ ಬಂದಿರೋದು. ಚುಚ್ತೀನಿ, ಕಚ್ಚಕ್ ಲಚ್ಚಕ್ ಮಚ್ಚಕ್ ಮಾಡ್ತೀನಿ ಅಂತ ಹೇಳ್ತಿದ್ಲು ಪುಟ್ಟಿ ಅಕ್ಕ. ಯಾಮಾರಿದ್ರೆ ನಾನು ಹೊಟ್ಟೆಗೆ ಚುಚ್ಚಿ ನನ್ನ ಹೊಟ್ಟೆಲಿರೋ ಪಾಪುನು ಸಾಯಿಸ್ಬಿಡ್ತಿದ್ಲು ಈ ಚುಪ್ಪಿ. ಇಲ್ಲ ಕಣೆ ಅಮ್ಮ, ಪಿಂಕಿ ಆಂಟಿ ಸುಳ್ಳು ಹೇಳ್ತಿದ್ದಾರೆ. ಮತ್ತಿನ್ನೇನು ಚಾಕು ತಗೊಬಂದು ಕೈಯಲ್ಲಿ ಇಟ್ಕೊಂಡು ನಿಂತಿದೀಯಾ? ಅದು ಅಮ್ಮ, ಯೂಟ್ಯೂಬ್ ಅಲ್ಲಿ ಪಾಪುನ ಹೊರಗಡೆ ಹೇಗ್ ತೆಗಿಯೋದು ಅಂತ ವಿಡಿಯೋ ನೋಡ್ದೆ ಕಣೆ ಅಮ್ಮ. ಈ ಪಿಂಕಿ ಆಂಟಿ ಎಷ್ಟೊಂದ್ ದಿನದಿಂದ ಇಷ್ಟು ದೊಡ್ಡ ಹೊಟ್ಟೆ ಮಾಡ್ಕೊಂಡು ಪಾಪುನ ಒಳಗಡೆ ಇಟ್ಕೊಂಡ್ ಕೂತಿದ್ದಾರೆ. ಪಾಪು ಒಳಗಡೆ ಉಸಿರು ಕಟ್ಟಂಗಾಗಲ್ವಾ, ಅದಕ್ಕೆ ನಾನೇ ಆಪರೇಷನ್ ಮಾಡಿ ಪಾಪುನ ಹೊರಗಡೆ ತೆಗಿಯೋಣ ಅಂತ ಪ್ಲಾನ್ ಮಾಡ್ಕೊಂಡು ಅಡುಗೆ ಮನೆಗೆ ಹೋಗಿ ಚಾಕು ತಗೊಬಂದೆ ಕಣೆ ಅಮ್ಮ. ಹೊಟ್ಟೆಗೆ ಕಚ್ಚಕ್ ಲಚ್ಚಕ್ ಮಚ್ಚಕ್ ಮಾಡಿ ಪಾಪುನ ಆಚೆ ತೆಗೆದ್ಬಿಡ್ತೀನಿ ಕಣೆ ಅಮ್ಮ. ಯೂಟ್ಯೂಬ್ ಅಲ್ಲಿ ನೋಡಿ ಎಲ್ಲ ಕಲ್ತ್ಕೊಂಡಿದೀನಿ. ಇನ್ನೇನ್ ಪಿಂಕಿ ಆಂಟಿ ಹೊಟ್ಟೆ ಒಳಗಡೆ ಇರೋ ಪಾಪುನ ನಾನೇ ಆಚೆ ತೆಗೆದ್ಬಿಟ್ಟು ಆಟ ಆಡಿಸ್ತೀನಿ. ಅಯ್ಯೋ ಭಗವಂತ, ಈ ಮಕ್ಕಳು ಯೂಟ್ಯೂಬ್ ಮೊಬೈಲ್ ಅಲ್ಲಿ ನೋಡಿ ಏನೇನ್ ಕಲಿತಾವೆ ನೋಡೆ ಪುಟ್ಟಿ. ಕಲರ್ಸು, ಬಣ್ಣ, ಅದೇನ ಕಾರ್ಟೂನು, ABCD ಎಲ್ಲ ಕಲ್ತ್ಕೊಳ್ಳಿ ಅಂತ ಮೊಬೈಲ್ ಕೈಲಿ ಕೊಟ್ರೆ ಏನೋ ಸಿಜರಿನ್ ಮಾಡೋ ಆಪರೇಷನ್ ಕಲ್ತ್ಕೊಂಡು ಮಗುನ ಆಚೆ ತೆಗಿತೀನಿ ಅಂತಿದ್ದಾಳಲ್ಲ. ಅಯ್ಯೋ ಭಗವಂತ ಶಿವನೇ, ಈಗಿನ ಕಾಲದ ಮಕ್ಕಳು ಭಾರಿ ಫಾಸ್ಟ್ ಕಂಡ್ರು. ಲೇ ಚುಪ್ಪಿ ಪಾಪು, ಈ ತರ ಚಾಕುಯಿಂದ ಹೊಟ್ಟೆಗೆ ಚುಚ್ಚಿದ್ರೆ ಪಾಪುಗೆ ಪಿಂಕಿ ಆಂಟಿಗೆ ಕಷ್ಟ ಆಗುತ್ತೆ ಕಣೆ. ಯಾರಾದ್ರೂ ಪಾಪುನ ಚುಚ್ಚಿ ತೆಗಿತಾರಾ? ಪಿಂಕಿ ಆಂಟಿನ ಆಸ್ಪತ್ರೆ ಕರ್ಕೊಂಡೋದ್ರೆ ಮಾತ್ರ ಮಗು ಬರುತ್ತೆ. ಇಲ್ಲೆಲ್ಲ ಚುಚ್ಚಿದ್ರೆ ಮನೆಯೆಲ್ಲ ಬ್ಲಡ್ ಆಗೋಗುತ್ತೆ, ಪಿಂಕಿ ಆಂಟಿ ಗೆಟ್ಟಾಗೋಗುತ್ತೆ. ಇನ್ನೊಂದ್ಸಲ ಚಾಕು ಆಟ ಆಡಿದ್ರೆ ಪೆಟ್ ಕೊಟ್ಬಿಡ್ತೀನಿ ಆಯ್ತಾ? ಇನ್ನೊಂದ್ಸಲ ಚಾಕು ಮುಟ್ಟಬಾರ್ದು. ಸರಿ ಅಮ್ಮ. ಯೋಬಿ, ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ ಚುಪ್ಪಿ ಪಾಪು ಚಾಕು ತಗೊಂಡು ಚುಚ್ತೀನಿ ಮಗು ಆಚೆ ತೆಗಿತೀನಿ ಅಂತ ಹೆಂಗ್ ಹೇಳ್ತಿದ್ಲು. ಇದೆಲ್ಲ ಯೂಟ್ಯೂಬ್ ಇಂದ ಕಲ್ತಿರೋ ವಿದ್ಯೆ ಮಕ್ಕಳು. ಈ ಸಣ್ಣ ತಲೆಗೆ ಏನೇನು ಹೋಗುತ್ತೆ ಅಂತಾನೇ ಗೊತ್ತಾಗಲ್ಲ ನೋಡಿ. ಬೇಡದರ ವಿಚಾರನೇ ತಲೆ ತುಂಬ್ಕೊಂತವೆ. ಹೋಗ್ಲಿ ಬಿಡಿ ಎತ್ತಲಾಗಿ. ಎಲ್ಲರೂ ಬೇಗ ಚುಪ್ಪೀಸ್ ಕಾರ್ಟೂನ್ಗೆ ಸಬ್ಸ್ಕ್ರೈಬ್ ಮಾಡಿ. 70,000 ಸಬ್ಸ್ಕ್ರೈಬರ್ ರೀಚ್ ಆಗೋ ತರ ಮಾಡಿ. ಎಲ್ಲರೂ ಹಾಗೆ ವಿಡಿಯೋನ ಲೈಕ್ ಮಾಡ್ಬಿಟ್ಟು ವಾಟ್ಸಪ್ ಅಲ್ಲಿ ಶೇರ್ ಮಾಡಿ. ಥ್ಯಾಂಕ್